ಇಲ್ಲಿ ಹಲವಾರು ಜನ ದೇವರ ಬಗ್ಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇಲ್ಲ, ದೇವರನ್ನ ನೋಡೋಕೆ ಪ್ರಯತ್ನ ಪಡ್ತಿದ್ದಾರೆ. ಹಾಗಾಗಿನೇ ಇವತ್ತು ತುಂಬಾ ಜನ ಅಜ್ಞಾನದಲ್ಲಿದ್ದಾರೆ. ದೇವರಿಗೆ ನಾವು ದುಡ್ಡು ಕೊಡ್ಬೇಕಾ, ದೇವರಿಗೆ ಅವಶ್ಯಕತೆ ಇದೆಯಾ, ಇದ್ರ ಬಗ್ಗೆ ಯೋಚನೆ ಮಾಡೋದಾದ್ರೆ ನೋಡಿ, ಈ ಒಂದು ಕಾನ್ಸೆಪ್ಟ್ ಎಲ್ಲಿಂದ ಬಂತು? ಮನುಷ್ಯ ಏನ್ ಸೃಷ್ಟಿ ಮಾಡಿದಾನಲ್ವಾ ಆ ದೇವರುಗಳ ಮೇಲೆ ನಂಬಿಕೆ ಇಡ್ತಾರೆ. ಇನ್ನು ಕೆಲವೊಬ್ರು ಮನುಷ್ಯನನ್ನ ಸೃಷ್ಟಿ ಮಾಡಿರೋ ದೇವರ ಮೇಲೆ ನಂಬಿಕೆ ಇಡ್ತಾರೆ. ಇಲ್ಲಿ ನಮಗೆ ಎರಡು ರೀತಿಯಾದ ನಂಬಿಕೆಗಳನ್ನ ನಾವು ನೋಡಬಹುದು. ಒಂದ್ ಯಾವ ದೇವರು ಇವ್ರ ಮುಂದೆ ಪ್ರತ್ಯಕ್ಷ ಆಗಿ ನಾನು ನಿನ್ನನ್ನ ಕಾಡ್ತೀನಿ, ನನಗೆ ಅದು ಕೊಡು ಇದು ಕೊಡು ಅಂತ ಹೇಳಿದೆ. ಈ ದೇವರ ವಿಷಯದಲ್ಲಿ, ಧರ್ಮದ ವಿಷಯದಲ್ಲಿ, ಭಕ್ತಿಯ ಒಂದು ವಿಷಯದಲ್ಲಿ ಅವರಿಗೆ ಸರಿಯಾದ ಒಂದು ದಾರಿಯೇ ಗೊತ್ತಿರೋದಿಲ್ಲ. ಅಂಥವ್ರನ್ನ ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊಂತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ನೋಡಿದೆ, ನನಗೆ ತುಂಬಾ ಇಷ್ಟ ಆಯ್ತು. ಒಬ್ಬ ಹಳ್ಳಿ ಹುಡುಗ ಬೆಂಗಳೂರಿಗೆ ಕೆಲಸಕ್ಕೆ ಅಂತ ಬರ್ತಾನೆ. ಒಂದು ವರ್ಷ ಚೆನ್ನಾಗಿ ಸಂಪಾದನೆ ಮಾಡ್ತಾನೆ. ಆಮೇಲೆ ಊರಲ್ಲಿ ಒಂದು ಮಾರಿ ಹಬ್ಬ ಅಂತ ಹೇಳಿ ಬರುತ್ತೆ. ಆ ಹಬ್ಬಕ್ಕೆ ಹೋಗ್ತಾನೆ. ಹಬ್ಬಕ್ಕೆ ಹೋಗಿ 50,000 ಒಂದು ಕುರಿಯನ್ನು ಪರ್ಚೇಸ್ ಮಾಡ್ತಾನೆ. ಏನಕ್ಕೆ ಅಂದರೆ ಬಲಿ ಕೊಡೋದಕ್ಕೆ. ಒಂದು ವರ್ಷ ಕಷ್ಟಪಟ್ಟಿರೋ ದುಡ್ಡನ್ನು 2 ದಿವಸದಲ್ಲಿ ಖಾಲಿ ಮಾಡಿಬಿಡ್ತಾನೆ. ಇದನ್ನು ಗಮನಿಸಿದ ಒಬ್ಬ ವ್ಯಕ್ತಿ, ತಿಳಿದವರು ಆ ವ್ಯಕ್ತಿಗೆ ಹೇಳ್ತಾರೆ, ಅಷ್ಟು ಕಷ್ಟಪಟ್ಟಿರೋ ದುಡ್ಡನ್ನು 2 ದಿವಸದಲ್ಲೇ ಖಾಲಿ ಮಾಡಿಬಿಟ್ಟೆಲ್ಲ, ಸ್ವಲ್ಪ ಹಿಂದೆ ಎತ್ತಿಟ್ಕೋಬೇಕಾಗಿತ್ತು. ಏನಾದ್ರು ಅನಾರೋಗ್ಯ ಬಂದಾಗ, ಅಕಸ್ಮಾತ್ ನಿಮ್ಮ ಮನೆಯವ್ರಿಗೆ ಏನಾದ್ರು ಒಂದು ಸ್ವಲ್ಪ ಕಷ್ಟ ಬಂದಾಗ ಆ ದುಡ್ಡು ಆಸರೆ ಆಗ್ತಿತ್ತಲ್ವ ಅಂತ ಹೇಳಿ. ಅದಕ್ಕೆ ಆ ಹುಡುಗ ಹೇಳ್ತಾನೆ, ಇಲ್ಲ ಸ್ವಾಮಿ, ನಾವು ಈ ಥರದ ಹಬ್ಬಗಳನ್ನು ಮಾಡಲೇಬೇಕು, ಇಲ್ಲ ಅಂದರೆ ದೇವ್ರು ನಮ್ಮನ್ನು ಕಾಡುತ್ತೆ ಅಂತ ಹೇಳಿ. ನೋಡಿ, ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ಹಲವಾರು ಜನರಿಗೆ ದೇವರು, ಭಕ್ತಿ ಅಂತಂದರೆ ಭಯ ಆಗಿಬಿಟ್ಟಿದೆ. ಇವತ್ತು ದುಡ್ಡು ಎಲ್ಲರೂ ಸಂಪಾದನೆ ಮಾಡ್ತಾರೆ. ದುಡ್ಡು ಇಂಥವ್ರ ಹತ್ರ ಇಲ್ಲ ಅನ್ನೋ ಹಾಗಿಲ್ಲ. ಆದರೆ ಕೆಲವೊಬ್ಬರಿಗೆ ಅದನ್ನು ಹೇಗೆ ಬಳಸಬೇಕು ಅನ್ನೋದು ಗೊತ್ತಿರೋದಿಲ್ಲ. ಇವಾಗ ನೋಡಿ, ಅಮಾಯಕರು ಇರ್ತಾರೆ ನೋಡಿ, ಈ ದೇವ್ರ ವಿಷಯದಲ್ಲಿ, ಧರ್ಮದ ವಿಷಯದಲ್ಲಿ, ಭಕ್ತಿಯ ಒಂದು ವಿಷಯದಲ್ಲಿ ಅವರಿಗೆ ಸರಿಯಾದ ಒಂದು ದಾರಿಯೇ ಗೊತ್ತಿರೋದಿಲ್ಲ. ಅಂಥವ್ರನ್ನ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊತಾರೆ. ಹೇಗೆ ಅಂತಂದರೆ, ನೀವು ದೇವರಿಗೆ ಅದನ್ನು ಮಾಡಬೇಕು, ಇದನ್ನು ಕೊಡಬೇಕು, ಹಾಗಾದರೆ ನೀವು ಅಂದ್ಕೊಂಡಿರೋದು ಆಗುತ್ತೆ, ಇಲ್ಲ ಅಂದರೆ ನಿಮ್ಮ ಮನೇಲಿ ಆ ಕಷ್ಟ ಬರುತ್ತೆ, ಈ ಕಷ್ಟ ಬರುತ್ತೆ ಅಂತ ಹೇಳಿ ಭಯವನ್ನು ಸೃಷ್ಟಿ ಮಾಡ್ತಾರೆ. ಕೆಲವೊಬ್ಬರು ಇವುಗಳನ್ನು ಅಸ್ತ್ರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಸ್ತ್ರ. ಯಾರು ಅವರ ಒಂದು ಮಾತುಗಳನ್ನು ನಂಬ್ತಾರೋ ಅವರೆಲ್ಲರೂ ಇದಕ್ಕೆ ಬಲಿಯಾಗಿಬಿಡ್ತಾರೆ. ಅವ್ರ ಹಿಂದೆ ಮುಂದೆ ಏನು ಯೋಚನೆ ಮಾಡೋದಿಲ್ಲ. ಒಬ್ಬ ವ್ಯಕ್ತಿ, ಇಲ್ಲ ನೀನು ದೇವರಿಗೆ ಅದನ್ನು ಮಾಡು, ಇದನ್ನು ಮಾಡು, ನಿನಗೆ ಅಷ್ಟು ಸಂಪಾದನೆ ಬರುತ್ತೆ, ನಿನಗೆ ಮದುವೆ ಆಗುತ್ತೆ, ಮಕ್ಕಳಿಗೆ ಉದ್ಧಾರ ಆಗ್ತವೆ, ಹಂಗೆ ಏನಾದ್ರು ಹೇಳಿದರು ಅಂತಂದರೆ ಆ ವ್ಯಕ್ತಿ ಹತ್ರ ದುಡ್ಡು ಇರಲಿ ಬಿಡಲಿ, ಸಾಲ ಮಾಡಿ ಆದರೂ ಕೂಡ ಅದನ್ನೆಲ್ಲ ಮಾಡೋಕ್ಕೆ ಮುಂದಾಗ್ತಾನೆ ಭಕ್ತಿ ಅನ್ನೋ ಒಂದು ವಿಷಯದಲ್ಲಿ. ಇದು ನನಗೆ ತುಂಬ ಬೇಜಾರು ತಂದು ಕೊಡುತ್ತೆ. ಯಾಕಂದರೆ ನಾನು ಕಣ್ಣರೇ ನೋಡ್ತಾ ಇರ್ತೀನಲ್ವ, ಯಾಕಪ್ಪ ಜನ ಇವುಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಯಾವ ದೇವರು ಇವ್ರ ಮುಂದೆ ಪ್ರತ್ಯಕ್ಷ ಆಗಿ ನಾನು ನಿನ್ನನ್ನು ಕಾಡ್ತೀನಿ, ನನಗೆ ಅದು ಕೊಡು ಇದು ಕೊಡು ಅಂತ ಹೇಳಿದೆ ಅಂದರೆ ಇದು ಒಂದು ಮನುಷ್ಯನ ಸೃಷ್ಟಿ ಅಷ್ಟೇ ಸ್ನೇಹಿತರೆ. ಇದು ಈ ದೇವರಿಗೆ ನಾವು ದುಡ್ಡು ಕೊಡಬೇಕು, ಬೆಳ್ಳಿ ಬಂಗಾರ ಕೊಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅನ್ನೋದು ಕೇವಲ ಮನುಷ್ಯನ ಸೃಷ್ಟಿ. ಇದು ತನ್ನ ಸ್ವಾರ್ಥಕ್ಕೆ ಮನುಷ್ಯ ಸೃಷ್ಟಿ ಮಾಡ್ಕೊಂಡಿದ್ದಾನೆ. ಹಾಗಾಗಿನೇ ಈಗ ಜ್ಞಾನದ ಅವಶ್ಯಕತೆ ಇದೆ. ಯಾರಿಗೆ ಜ್ಞಾನ ಇರೋದಿಲ್ಲ ಅಲ್ವಾ, ಅವರು ತುಂಬ ಮೂಢನಂಬಿಕೆಗೆ ಬಲಿಯಾಗ್ತಾರೆ. ಅದಕ್ಕೆ ನೋಡಿ, ನಾನು ಕೆಲವೊಂದು ವೀಡಿಯೋಸ್ ನೋಡ್ತಾ ಇರ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ. ಬೆಂಕಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ, ಬೆಂಕಿಯಲ್ಲೇ ಬಿದ್ದುಬಿಡ್ತಾರೆ ಪಾಪ. ಅವ್ರನ್ನ ಕೆಲವೊಂದು ಜನ ಅಕ್ಕಪಕ್ಕದವರು ಎಳ್ಕೊಂಡು ಬರ್ತಾರೆ, ಅದರಲ್ಲಿ ಉಳ್ಕೊತಾರೆ. ಇನ್ನು ಕೆಲವೊಬ್ರಂದ್ರೂ ಸತ್ತೇ ಹೋಗ್ತಾರೆ. ಮತ್ತು ಇನ್ನೊಂದೇನು ಅಂತಂದರೆ, ಚಿಕ್ಕ ಮಕ್ಕಳ ಮೇಲೆ ಸುಡೋ ಒಂದು ಹಾಲನ್ನು ಹಾಕ್ತಾರೆ, ಮತ್ತು ಮಕ್ಕಳ ಮೇಲೆ ಹತ್ತುತ್ತಾರೆ. ಆಮೇಲೆ ಕೆನ್ನೆಗೆ ಅಲ್ಲಿ ಚುಚ್ಕೊಳ್ಳೋದು, ಇಲ್ಲಿ ಚುಚ್ಕೊಳ್ಳೋದು, ಏನೆಲ್ಲ ಮಾಡ್ತಾರೆ. ಅಂದರೆ ಒಳಗಡೆ ಏನೋ ದೇವರ ಮೇಲಿನ ಭಕ್ತಿ ಇದೆ ಅಲ್ವಾ, ಅದು ಅವರನ್ನು ಹಾಗೇ ಮಾಡಿಸ್ಬಿಡುತ್ತೆ. ಯಾವಾಗ ಮಾಡಿಸುತ್ತೆ ಅಂತಂದರೆ, ಅವರಿಗೆ ಸರಿಯಾದ ಒಂದು ಜ್ಞಾನ ಇಲ್ಲದಾಗ, ಸರಿಯಾದ ಒಂದು ದಾರಿಯೇ ಸಿಗದೇ ಇದ್ದಾಗ, ಯಾರಾದರೂ ಏನಾದ್ರು ಮಾಡ್ತಾ ಇದ್ದರೆ, ಇಲ್ಲ ನಾನು ಒಬ್ಬರ ಹತ್ರ ಹೋಗಿದ್ದೆ, ಅವರು ನನಗೆ ಇದನ್ನು ಮಾಡಬೇಕು ಅಂತ ಹೇಳಿದರು, ನಾನು ಅದನ್ನು ಮಾಡಿಬಿಟ್ಟೆ, ಹಾಗಾಗಿನೇ ನಮ್ಮ ಮನೇಲಿ ಇವಾಗ ಎಲ್ಲ ಸರಿಯಾಗಿದೆ ಅಂತ ಯಾರಾದರೂ ಹೇಳಿದರು ಅಂತಂದರೆ, ಇನ್ನೊಬ್ಬ ವ್ಯಕ್ತಿನೂ ಕೂಡ ಅವನನ್ನೇ ಫಾಲೋ ಮಾಡ್ತಾನೆ, ಅದೇ ಒಂದು ಸಂಪ್ರದಾಯಗಳನ್ನೇ ಫಾಲೋ ಮಾಡ್ತಾನೆ. ಹಾಗಾಗಿಬಿಟ್ಟಿದೆ ನೋಡಿ. ದೇವರು ಯಾರಿಗೂ ಕಷ್ಟ ಕೊಡೋದಿಲ್ಲ ಹೇಳಬೇಕು ಅಂತಂದರೆ. ನೋಡಿ, ಇವಾಗ ಒಂದು ಕಷ್ಟ ಬಂದಿದೆ ಅಂತ ನೀವು ಅಂದ್ಕೊಂಡ್ರಿ ಅಂದರೆ, ಯಾವುದೋ ಒಂದು ಸಿಚುವೇಷನ್ನಲ್ಲಿ ದೇವ್ರ ಕೈ ಬಿಟ್ಟಿದ್ದಾನೆ ಅಂತ ನೀವು ಅಂದ್ಕೊಂಡ್ರಿ ಅಂದರೆ, ಹುಟ್ಟಿದಾಗಿಂದನೂ ನಿಮ್ಮನ್ನು ಇಲ್ಲಿವರೆಗೂ ನಡೆಸ್ಕೊಂಡು ಬಂದಿರೋ ಶಕ್ತಿ ಯಾವುದು ಹೇಳಿ? ಯಾರೋ ಏನೋ ಹೇಳಿದರು ಅಂತ ಹೇಳಿ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಭಯನ ಸೃಷ್ಟಿ ಮಾಡಿಕೊಂಡು ಭಕ್ತಿ ಹೆಸರಲ್ಲಿ ಏನು ಬೇಕು ಅದನ್ನು ಮಾಡೋದಲ್ಲ. ಅದರಿಂದ ನೀವೇ ನಷ್ಟ ಹೋಗ್ತೀರಾ. ಹಾಗಾಗಿನೇ ಇವತ್ತು ತುಂಬ ಜನರು ಬಡತನದಲ್ಲೇ ಇದ್ದಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಸಂಪಾದನೆ ಮಾಡ್ತಾರೆ. ಅದನ್ನು ಈ ಹಬ್ಬಗಳು ಅಂತ ಬಂದಾಗ ಕೆಲವರಂತಕ್ಕೂ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಬಿಡ್ತಾರೆ. ಇಲ್ಲ, ದೇವರಿಗೆ ನಾವು ಇದನ್ನು ಮಾಡಲೇಬೇಕು, ಹಾಗೆ ಹೀಗೆ ಅಂತ ಹೇಳಿ. ಅದಕ್ಕೇ ಇವತ್ತು ಕೆಲವೊಬ್ಬರಿಗೆ ಬಡತನ ಅನ್ನೋದು ತುಂಬ ಕಾಡ್ತಾ ಇರುತ್ತೆ.
ನೋಡಿ, ದುಡ್ಡು ಕೈಯಲ್ಲಿ ಇಲ್ಲ ಅಂತಂದರೆ ಕಷ್ಟಗಳು ಬಂದೇ ಬರ್ತವೆ. ಆಗ ಮತ್ತು ಇವರೇ ಅಂದ್ಕೊಳ್ಳೋದು, ಅಯ್ಯೋ ನನ್ನನ್ನು ದೇವ್ರು ಕಾಡ್ತಾ ಇದೆ ಅಂತ ಹೇಳಿ. ಹಾಗಾಗಿ ಸ್ನೇಹಿತರೆ, ಈ ಒಂದು ವಿಷಯದಲ್ಲಿ ಬೇಕಾಗಿರೋದೇನು ಅಂತಂದರೆ, ಬರೀ ಭಾವನಾತ್ಮಕವಾಗಿ ನಾವು ಪೂಜೆಗಳನ್ನು ಮಾಡಿದರೆ ಸಾಲದು, ಸಂಪ್ರದಾಯಗಳನ್ನು ಮಾಡಿದರೆ ಸಾಲದು, ಭಕ್ತಿ ತೋರಿಸಿದರೆ ಸಾಲದು. ಇವು ಜ್ಞಾನದಿಂದ ಕೂಡಿರಬೇಕು, ಜ್ಞಾನದಿಂದ ಕೂಡಿರಬೇಕು. ಹಾಗಾಗಿನೇ ಭಗವಂತ ನಮಗೆ ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು ಅಂತ ತಿಳ್ಕೊಳ್ಳೋ ಒಂದು ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. ನೋಡಿ, ಈ ಒಂದು ಪ್ರಪಂಚದಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದೂ ಇದೆ. ಇಲ್ಲಿ ನಮ್ಮನ್ನು ಸರಿದಾರಿಯಲ್ಲಿ ಕರ್ಕೊಂಡು ಹೋಗೋರು ಇದ್ದಾರೆ, ನಮ್ಮನ್ನು ದಾರಿ ತಪ್ಪಿಸೋರು ಇದ್ದಾರೆ. ಹಾಗಾಗಿನೇ ಯಾರಾದರೂ ಏನಾದ್ರು ಒಂದು ಹೇಳ್ತಾ ಇದ್ದಾರೆ ಅಂತಂದರೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಅಂತ ನಾವು ಯೋಚನೆ ಮಾಡಬೇಕಲ್ವಾ. ಸುಮ್ಮನೆ ಯಾವುದೋ ಒಂದು ಆಸೆಯಿಂದ, ಭಯದಿಂದ ಅವನ್ನೆಲ್ಲ ನಂಬಿದರೆ ನಷ್ಟ ಹೋಗೋದು ಯಾರು? ಒಂದು ಸ್ವಲ್ಪ ಯೋಚನೆ ಮಾಡಿ. ಇದು ಏನಿದೆ ಅಲ್ವಾ, ಇದು ಜ್ಞಾನದ ಯುಗ. ಇದು ಜ್ಞಾನದ ಯುಗ. ಆಲೋಚನೆ ಮಾಡಿದವರಿಗೆ ಮಾತ್ರ, ಬುದ್ಧಿಶಕ್ತಿಯನ್ನು ಉಪಯೋಗಿಸಿದವರಿಗೆ ಮಾತ್ರ ದೇವರು ದಾರಿಯನ್ನು ತೋರಿಸ್ತಾನೆ. ಈಗ ವಿಷಯಕ್ಕೆ ಬಂದರೆ, ದೇವರಿಗೆ ನಾವು ದುಡ್ಡು ಕೊಡಬೇಕಾ? ದೇವರಿಗೆ ಅವಶ್ಯಕತೆ ಇದೆಯಾ? ಇದ್ರ ಬಗ್ಗೆ ಯೋಚನೆ ಮಾಡೋದಾದರೆ ನೋಡಿ, ಈ ಒಂದು ಕಾನ್ಸೆಪ್ಟ್ ಎಲ್ಲಿಂದ ಬಂತು ನೋಡಿ. ಹಿಂದೆ ಎಲ್ಲ ಅವಾಗೆಲ್ಲ ಏನು ಮಾಡ್ತಿದ್ರು ಅಂತಂದರೆ, ಬೆಳೆಯನ್ನು ಬೆಳೀತಾ ಇದ್ದರು. ಒಬ್ಬ ರೈತ ಬೆಳೆಯನ್ನು ಬಿತ್ತಬೇಕಾದ್ರೆ ಮೇಲ್ಗಡೆ ಆಕಾಶ ನೋಡ್ತಿದ್ದ. ಭಗವಂತನ ನಂಬೆ ರೈತರು ಯಾವಾಗಲೂ ಬೆಳೆಯನ್ನು ಬೆಳೀತಾ ಇದ್ದರು. ಅವರಿಗೆ ಹೆಚ್ಚಿನ ಆದ ಒಂದು ಬೆಳೆ ಬಂತು ಅಂತಂದರೆ, ಅವ್ರು ಅಂದ್ಕೊಂಡಿರೋದಾಯಿತು ಅಂತಂದರೆ, ಆಗ ಅವರಲ್ಲಿ ಒಂದು ನಂಬಿಕೆ ಇತ್ತು, ದೇವರ ಒಂದು ಅನುಗ್ರಹದಿಂದ ನಮಗೆ ಈ ಒಂದು ಬೆಳೆ ಬಂದಿದೆ, ಹಾಗಾಗಿ ಸ್ವಲ್ಪ ಭಾಗವನ್ನು ದೇವರಿಗೆ ಕೊಡೋಣ ಅಂತ ಹೇಳಿ ದಾನವನ್ನು ಮಾಡ್ತಿದ್ರು. ಯಾರಿಗೆ ಮಾಡ್ತಿದ್ರು? ಬಡವರಿಗೆ ದಾನವನ್ನು ಮಾಡ್ತಿದ್ರು. ಹೀಗೆ ಮುಂದೆ ಹೋಗ್ತಾ ಹೋಗ್ತಾ ಇದು ಏನಾಯಿತು ಅಂತಂದರೆ, ದೇವಸ್ಥಾನಗಳನ್ನು ಕಟ್ಟೋಕ್ಕೆ ಶುರು ಮಾಡಿದರು. ಆಗ ದೇವಸ್ಥಾನ ಕಟ್ಟಬೇಕು ಅಂತಂದರೆ ಅದಕ್ಕೆ ವಸ್ತುಗಳು ಬೇಕಾಗ್ತವೆ, ಮತ್ತು ಕಟ್ಟೋರಿಗೆ ದುಡ್ಡು ಕೂಡ ಕೊಡಬೇಕಾಗುತ್ತೆ. ಇಲ್ಲಿ ಕಾಣಿಕೆ ಅನ್ನೋ ಒಂದು ಇದು ಕಾನ್ಸೆಪ್ಟು ಬಂತು. ನೋಡಿ, ಈ ಒಂದು ವಿಷಯ ಇರಲಿ, ಇದು ಹೇಗೆ ಬಂತು ಅನ್ನೋದನ್ನು ನಾವು ಬಿಟ್ಟರೆ, ವಾಸ್ತವದಲ್ಲಿ ದೇವರು ದುಡ್ಡನ್ನು ಬಯಸ್ತಾನ, ಕಾಣಿಕೆಯನ್ನು ಬಯಸ್ತಾನ, ಅಕಸ್ಮಾತ್ ಯಾವುದಾದ್ರು ವಸ್ತುಗಳನ್ನು ಬಯಸ್ತಾನ? ಇದ್ರ ಬಗ್ಗೆ ಫಸ್ಟು ತಿಳ್ಕೊಬೇಕು ನಾವು. ನೋಡಿ, ಇಲ್ಲಿ ನಾವು ಎರಡು ರೀತಿಯಲ್ಲಿ ನಂಬಿಕೆಗಳಿದ್ದಾವೆ. ಇಲ್ಲಿ ದೇವರು ಅಂತಂದರೆ, ಕೆಲವೊಬ್ಬರು ಮನುಷ್ಯ ಏನು ಸೃಷ್ಟಿ ಮಾಡಿದಾನಲ್ವ ಆ ದೇವರುಗಳ ಮೇಲೆ ನಂಬಿಕೆ ಇಡ್ತಾರೆ. ಇನ್ನು ಕೆಲವೊಬ್ಬರು ಮನುಷ್ಯನನ್ನು ಸೃಷ್ಟಿ ಮಾಡಿರೋ ದೇವ್ರ ಮೇಲೆ ನಂಬಿಕೆ ಇಡ್ತಾರೆ. ಇಲ್ಲಿ ನಮಗೆ ಎರಡು ರೀತಿಯಾದ ನಂಬಿಕೆಗಳನ್ನು ನಾವು ನೋಡ್ಬೋದು. ನೋಡಿ, ಮನುಷ್ಯ ಸೃಷ್ಟಿ ಮಾಡಿರೋ ದೇವರುಗಳಿಗೆ ಎಲ್ಲ ಬೇಕಾಗ್ತವೆ. ಯಾಕಂದರೆ ಇವಾಗ ನಾವು ಒಂದು ದೇವರನ್ನು ಸೃಷ್ಟಿ ಮಾಡ್ತಾ ಇದ್ದೀವಿ ಅಂತಂದರೆ, ಹೇಗೆ ಸೃಷ್ಟಿ ಮಾಡ್ತೀವಿ? ನಾವು ಹೇಗಿದ್ದೀವೋ ಅದೇ ರೀತಿಯಲ್ಲಿ ಸೃಷ್ಟಿ ಮಾಡ್ತೀವಿ ತಾನೆ. ಎರಡು ಕೈ ಇದ್ದಾವೆ, ಎರಡು ಕಣ್ಣಿದ್ದಾವೆ, ಕಾಲಿದ್ದಾವೆ, ಅಂದರೆ ನಮ್ಮ ಒಂದು ರೂಪದಲ್ಲೇ ನಾವು ದೇವರನ್ನು ಸೃಷ್ಟಿ ಮಾಡ್ತೀವಿ ಅಲ್ವಾ. ಅದೇ ರೀತಿಯಲ್ಲಿ ನಾವು ಏನೆಲ್ಲ ಉಪಯೋಗಿಸ್ತೀವೋ ಅದನ್ನು ಕೂಡ ದೇವರಿಗೆ ಕೊಡೋಕ್ಕೆ ಮುಂದಾಗ್ತೀವಿ. ಯಾಕಂದರೆ ದೇವರು ಕೂಡ ಅದನ್ನೇ ಬಯಸುತ್ತೆ ಅಂತ ಹೇಳಿ. ಹಾಗಾಗಿನೇ ದೇವರಿಗೆ ಊಟ ಕೊಡಬೇಕು, ಬಟ್ಟೆ ಕೊಡಬೇಕು, ಬಂಗಾರ ಕೊಡಬೇಕು, ಕಿರೀಟ ಇಡಬೇಕು. ನೋಡಿ, ಇದೆಲ್ಲ ಹೇಗೆ ಬಂತು ಅಂತಂದರೆ, ಮನುಷ್ಯ ತನ್ನ ರೂಪದಲ್ಲೇ ಒಂದು ಕಲ್ಪನೆ ಮಾಡಿಕೊಂಡು ದೇವರನ್ನು ಸೃಷ್ಟಿ ಮಾಡಿದ್ದಾನೆ. ಈ ಒಂದು ದೃಷ್ಟಿಕೋನದಲ್ಲಿ ನೋಡಿದರೆ ದೇವರಿಗೆ ಎಲ್ಲ ಬೇಕು ಅಂತ ಅನಿಸುತ್ತೆ. ಆದರೆ ವಾಸ್ತವದಲ್ಲಿ ಮನುಷ್ಯ ದೇವರನ್ನು ಸೃಷ್ಟಿ ಮಾಡೋಕ್ಕೆ ಸಾಧ್ಯನಾ? ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ನೋಡಿ, ಯಾವ ವ್ಯಕ್ತಿ ದೇವರ ಬಗ್ಗೆ ಸರಿಯಾಗಿ ತಿಳ್ಕೊಂಡಿರ್ತಾನೋ ಆ ವ್ಯಕ್ತಿ ಯಾವತ್ತೂ ದೇವರನ್ನು ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಸತ್ಯವನ್ನು ಅರ್ಥ ಮಾಡ್ಕೊಂಡಿರ್ತಾನೆ. ಯಾರಿಗೆ ದೇವರ ಬಗ್ಗೆ ಸರಿಯಾದ ಜ್ಞಾನ ಇರೋದಿಲ್ವೋ, ಅರಿವು ಇರೋದಿಲ್ವೋ ಅಂಥವರು ತಮಗಿಷ್ಟ ಬಂದಂಗೆ ದೇವರುಗಳನ್ನು ಸೃಷ್ಟಿ ಮಾಡ್ತಾರೆ. ನೋಡಿ, ಭಗವಂತ ಏನೆಲ್ಲ ಸೃಷ್ಟಿ ಮಾಡಿದ್ದಾನಲ್ವ ಈ ಒಂದು ಬ್ರಹ್ಮಾಂಡದಲ್ಲಿ, ಏನೆಲ್ಲ ಜೀವಿಗಳಿದ್ದಾವೆ, ಪ್ರಾಣಿಗಳಿದ್ದಾವೆ, ಪಕ್ಷಿಗಳಿದ್ದಾವೆ. ಇವುಗಳ ಹಾಗೆ ನಾವು ಕೂಡ ಒಂದು ಜೀವಿ ಮಾತ್ರ. ಮನುಷ್ಯ ನಾನೇನೋ ದೊಡ್ಡೋನು ಅಂತ ಅಂದ್ಕೊಂಡಿದ್ದಾನೆ. ಏನೂ ಅಲ್ಲ. ಇದು ಒಂದು ಅರ್ಥ ಮಾಡ್ಕೋಬೇಕು. ಇದು ಒಂದು ಅರ್ಥ ಆಯಿತು ಅಂತಂದರೆ ಮನುಷ್ಯನಿಗೆ ಗೊತ್ತಾಗುತ್ತೆ ನಾವು ದೇವರನ್ನು ಸೃಷ್ಟಿ ಮಾಡೋಕ್ಕೆ ಸಾಧ್ಯನಾ ಇಲ್ವಾ ಅಂತ ಹೇಳಿ. ಮತ್ತು ನೋಡಿ, ಇಲ್ಲಿ ಏನಾಗಿದೆ ಅಂತಂದರೆ, ದೇವರನ್ನು ಸೃಷ್ಟಿ ಮಾಡೋಕ್ಕೆ ಇನ್ನೊಂದು ಕಾರಣ ಏನಂತಂದರೆ, ಇಲ್ಲಿ ಹಲವಾರು ಜನ ದೇವರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇಲ್ಲ, ದೇವರನ್ನು ನೋಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಹಾಗಾಗಿನೇ ಇವತ್ತು ತುಂಬ ಜನ ಅಜ್ಞಾನದಲ್ಲಿದ್ದಾರೆ. ಒಂದು ಕಟು ಸತ್ಯ ಏನಪ್ಪ ಅಂತಂದರೆ, ದೇವರು ಕಣ್ಣಿಗೆ ಕಾಣೋದಿಲ್ಲ. ದೇವರೇನಾದ್ರು ನಮ್ಮ ಕಣ್ಣಿಗೆ ಕಾಣ್ತಾನ? ಇಲ್ಲ. ನೋಡಿ, ನೀವೇನಾದ್ರು ಒಂದು ಯಾವುದಾದ್ರು ಒಂದು ವಿಗ್ರಹ ದೇವರು ಅಂತ ಹೇಳಿ ಅದನ್ನು ನಂಬ್ತಾ ಇದ್ರಿ ಅಂತಂದರೆ, ಅಕಸ್ಮಾತಾಗಿ ನಿಮಗೆ ಭಾವನಾತ್ಮಕವಾಗಿ ಏನಾದ್ರು ಹೇಳಬೇಕು ಅಂತಂದರೆ, ಮೇಲ್ಗಡೆ ಒಬ್ಬ ದೇವರಿದ್ದಾನೆ, ಆ ದೇವರು ನೋಡ್ತಿರ್ತಾನೆ ಅಂತ ಹೇಳ್ತೀರಾ. ಮೇಲ್ಗಡೆ ಬೆಟ್ಟು ಮಾಡಿ ತೋರಿಸ್ತೀರಾ. ನೀವು ಮೂರ್ತಿ ರೂಪದಲ್ಲಿ ಪೂಜೆ ಮಾಡ್ತಾ ಇದ್ದೀರಲ್ವ, ಆ ದೇವರ ಹೆಸರನ್ನು ಹೇಳೋದಿಲ್ಲ, ಆ ದೇವ್ರ ಕಡೆ ಬೆಟ್ಟು ಮಾಡಿ ತೋರಿಸೋದಿಲ್ಲ. ಏಕೆಂದರೆ ನೈಸರ್ಗಿಕವಾಗಿ ಇದು ನಮ್ಮಲ್ಲಿದೆ. ದೇವರು ಕಣ್ಣಿಗೆ ಕಾಣೋದಿಲ್ಲ, ಆ ಒಂದು ಶಕ್ತಿ ಎಲ್ಲರಿಗಿನ್ನ ದೊಡ್ಡದು ಅಂತ ನಮಗೆ ನೈಸರ್ಗಿಕವಾಗೇ ಇದೆ. ನಾವು ಇದನ್ನು ಅರ್ಥ ಮಾಡ್ಕೋಬೇಕು. ದೇವರು ಕಣ್ಣಿಗೆ ಕಾಣೋದಿಲ್ಲ ಅಂದರೆ ಕಣ್ಣಿಗೆ ಕಾಣೋದಿಲ್ಲ ಅಷ್ಟೇ, ಇಲ್ಲಿಗೆ ಮುಗೀತು. ಇಲ್ಲ, ನಾನು ದೇವ್ರ ಕಣ್ಣಿಗೆ ಕಾಣೋ ಥರ ಏನೋ ಒಂದು ಮಾಡ್ತೀನಿ, ಏನೋ ಒಂದು ಕಲ್ಪನೆ ಮಾಡ್ಕೊತೀನಿ ಅಂತಂದರೆ ಇವು ಕೇವಲ ಊಹೆಗಳಾಗ್ತವೆ ಅಷ್ಟೇ, ಊಹೆಗಳಾಗ್ತವೆ, ವಾಸ್ತವ ಸತ್ಯ ಅಲ್ಲ. ಇನ್ನೊಂದೇನೆಂದರೆ ಸ್ನೇಹಿತರೆ, ನೋಡಿ, ನಾವು ಸರಿಯಾದ ದೇವರನ್ನು ಅರಿತು
ದೇವ್ರು ನಮಗೆ ಏನೆಲ್ಲ ಕೊಟ್ಟಿದ್ದಾನಲ್ವಾ, ಅವನ್ನೆಲ್ಲ ಅನುಭವಿಸ್ತಾ ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ಯಾವ ದೇವರಿಗೆ? ನಮ್ಮನ್ನು ಸೃಷ್ಟಿ ಮಾಡಿರೋ ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ಹೇಗೆ ಸಲ್ಲಿಸಬೇಕು ಅಂದರೆ ಅದಕ್ಕೊಂದು ಯಾವುದೋ ಒಂದು ರೂಪ ಬೇಕಾಗಿಲ್ಲ. ಶುದ್ಧ ಮನಸ್ಸಿನಿಂದ ನಾವು ಎಲ್ಲಿರ್ತೀವೋ ಅಲ್ಲೇ ಡೈರೆಕ್ಟಾಗಿ ನಾವು ದೇವ್ರ ಹತ್ರ ಮಾತಾಡ್ಬೋದು. ದೇವರು ಎಲ್ಲವನ್ನೂ ಕೇಳಿಸ್ಕೊತಾನೆ. ಹಾಗಾಗಿನೇ ಆ ಒಂದು ಶಕ್ತಿಗೆ ಸರ್ವಶ್ರುತನು ಅಂತ ನಾವು ಹೇಳ್ತೀವಿ. ಮತ್ತು ದೇವರು ಎಲ್ಲ ಕಡೆ ವ್ಯಾಪಿಸಿರ್ತಾನೆ. ನಾವು ಯಾವುದೇ ಜಾಗದಲ್ಲಿರಲಿ ಇದ್ದು ಬೇಡ್ಕೊಳ್ಳಿ, ಅವನ್ನೆಲ್ಲ ಕೇಳ್ತಾ ಇರ್ತಾನೆ. ಹಾಗಾಗಿನೇ ದೇವ್ರು ನಾವು ಸರ್ವವ್ಯಾಪಿ ಅಂತ. ಮತ್ತು ನಾವು ನಮ್ಮ ಬಾಯಿಂದ ಮಾತಾಡಲಿಲ್ದೇ ಬರೀ ನಾವು ಮನಸ್ಸಲ್ಲಿ ಬೇಡ್ಕೊಂಡ್ರೂ ಕೂಡ ದೇವರಿಗೆ ಅದು ಗೊತ್ತಾಗುತ್ತೆ. ಹಾಗಾಗಿನೇ ನಾವು ಭಗವಂತನನ್ನು ಸರ್ವಜ್ಞ ಅಂತ ಹೇಳಿ ಕರಿತೀವಿ. ಇವು ಏನು ಅಂದರೆ ನಮ್ಮ ನೈಸರ್ಗಿಕವಾಗಿ ದೇವರು ನಮ್ಮಲ್ಲಿ ಇಟ್ಟಿದ್ದಾನೆ. ಈ ಒಂದು ಸತ್ಯವನ್ನು ದೇವರು ಕಣ್ಣಿಗೆ ಕಾಣೋದಿಲ್ಲ ಅಂತ ಹೇಳಿ ನಾವು ಇದನ್ನು ಸತ್ಯ ಅಂತ ಹೇಳಿ ಒಪ್ಕೋಬೇಕು ಅಷ್ಟೇ. ಹೌದಪ್ಪ, ದೇವರು ಕಣ್ಣಿಗೆ ಕಾಣೋದಿಲ್ಲ. ಹಾಗಾಗಿ ದೇವ್ರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ದೇವರು ಕಣ್ಣಿಗೆ ಕಾಣೋಂಗೆಲ್ಲ ತಿಳ್ಕೊಳ್ಳೋದು ಹೇಗೆ ಅಂತಂದರೆ, ದೇವರು ಸೃಷ್ಟಿ ಮಾಡಿರೋ ಪ್ರಕೃತಿ ಇದೆ ಅಲ್ವಾ, ಬ್ರಹ್ಮಾಂಡ ಪ್ರತಿದಿನ ದೇವರ ಒಂದು ಅನಂತವಾದ ಶಕ್ತಿಯನ್ನು ನಮಗೆ ಸಾರ್ತಾ ಇದೆ, ಜ್ಞಾನವನ್ನು ಸಾರ್ತಾ ಇದೆ, ಕರುಣೆಯನ್ನು ಸಾರ್ತಾ ಇದೆ, ಪ್ರೀತಿಯನ್ನು ಸಾರ್ತಾ ಇದೆ. ನಾವು ಭಗವಂತನ ಸೃಷ್ಟಿ ಮಾಡಿರೋ ಪ್ರಕೃತಿಯನ್ನು ಗಮನಿಸಬೇಕು. ಅಪ್ಪ, ಭಗವಂತ ಎಷ್ಟು ಚೆನ್ನಾಗಿ ಸೂರ್ಯನನ್ನು ಸೃಷ್ಟಿ ಮಾಡಿದಾನಪ್ಪ. ಅಪ್ಪ, ಭಗವಂತ ಎಷ್ಟು ಚೆನ್ನಾಗಿ ಬೆಟ್ಟಗಳನ್ನು ಇಟ್ಟಿದ್ದಾನಪ್ಪ. ಅಪ್ಪ, ಭಗವಂತ ಎಷ್ಟು ಚೆನ್ನಾಗಿ ಆಕಾಶದಿಂದ ಮಳೆಯನ್ನು ಸುರಿಸ್ತಾನಪ್ಪ. ಅಪ್ಪ, ಭಗವಂತ ಎಷ್ಟು ಚೆನ್ನಾಗಿ ಒಂದು ಸಣ್ಣ ಬೀಜದಿಂದ ಒಂದು ಆಲದ ಮರವನ್ನು ಬೆಳೆಸ್ತಾ, ಅಷ್ಟು ದೊಡ್ಡ ಮರವನ್ನು ಬೆಳೆಸ್ತಾನಪ್ಪ. ಎಷ್ಟು ಜ್ಞಾನವಂತ. ಅಪ್ಪ, ಭಗವಂತ ಕಲ್ಲಿನಿರೋ ಕಪ್ಪೆಗೂ ಕೂಡ ಆಹಾರವನ್ನು ರೆಡಿ ಮಾಡಿ ಅಲ್ಲೇ ಕೊಡ್ತಾನೆ. ಒಂದು ಎಷ್ಟು ಪ್ರೀತಿ ಇರಬೇಡ. ಮತ್ತು ಎಲ್ಲ ಭೂಮಿ ಮೇಲೆ ಯಾವೆಲ್ಲ ಜೀವಿಗಳಿದಾವೋ ಅವುಗಳಿಗೆ ಆಹಾರವನ್ನು ಕೊಟ್ಟು ಭಗವಂತ ಸಾಕ್ತಾ ಇದ್ದಾನೆ. ಅವು ಎಷ್ಟು ಜ್ಞಾನವಂತ, ಕರುಣೆ, ಪ್ರೀತಿ ಎಷ್ಟು ದೊಡ್ಡದಿರ್ಬೋದು. ನಾವೇನೋ ನೋಡಿ ಒಂದೆರಡು ಪ್ರಾಣಿಗಳನ್ನು ಸಾಕಿ ನಾವೇ ಗ್ರೇಟು ಅಂತ ಅನ್ಕೊತೀವಿ. ಬಟ್ ನಮ್ಮ ಕಣ್ಣಿಗೆ ಕಾಣಲಿಲ್ಲವ ಎಷ್ಟೋ ಜೀವಿಗಳಿದ್ದಾವೆ ಈ ಒಂದು ಭೂಮಿಯಲ್ಲಿ. ಮತ್ತು ಅವುಗಳನ್ನೆಲ್ಲ ಯಾರು ಸಾಕ್ತಾ ಇದ್ದಾರೆ? ಭಗವಂತ ಅವನ್ನೆಲ್ಲ ಸಾಕ್ತಾ ಇರೋದು. ಇವನ್ನೆಲ್ಲ ನೋಡಿ ನಾವು ಭಗವಂತನ ಜ್ಞಾನ, ಶಕ್ತಿ, ಪ್ರೀತಿ, ಕರುಣೆಯನ್ನು ಅರಿಬೇಕು. ಆಗಿದ್ದಾಗ ಮಾತ್ರ ನಮಗೆ ಭಗವಂತನ ಬಗ್ಗೆ ಅರಿವು ಉಂಟಾಗುತ್ತೆ. ಇಲ್ಲ ನಾವು ಯಾವುದೋ ಒಂದು ರೂಪವನ್ನು ಸೃಷ್ಟಿ ಮಾಡಿ ಅದಕ್ಕೆ ನಾವು ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತಂದರೆ ಇವುದು ಕೇವಲ ಊಹೆಗಳಷ್ಟೇ, ಸತ್ಯ ಆಗೋದಿಲ್ಲ. ಹಾಗಾಗಿನೇ ಭಗವಂತ ನಮಗೆ ಬುದ್ಧಿಶಕ್ತಿ ಮತ್ತು ಗ್ರಹಿಕೆ ಶಕ್ತಿಯನ್ನು ಕೊಟ್ಟಿದ್ದಾನೆ. ಅಂದರೆ ನಾವು ಒಂದು ವಸ್ತುವನ್ನು ನೋಡಿ ಅದರ ಹಿಂದೆ ಏನಿದೆ ಅನ್ನೋದನ್ನು ನಾವು ಗ್ರಹಿಸ್ಬೋದು. ನಮಗೆ ಮಾತ್ರ ಆ ಒಂದು ಕೆಪಾಸಿಟಿ ಇದೆ, ಬೇರೆ ಯಾವ ಜೀವಿಗಳಿಗೂ ಇಲ್ಲ. ದೇವರು ನಮ್ಮಲ್ಲಿ ಅದನ್ನು ಇಟ್ಟಿದ್ದಾನೆ. ನಮ್ಮಲ್ಲಿ ಒಂದು ಚೈತನ್ಯ ಇದೆ, ದೇವರು ಅದನ್ನು ಇಟ್ಟಿದ್ದಾನೆ. ಹಾಗಾಗಿನೇ ನಾವು ಇವತ್ತು ಅದು ಸರಿ ಇದು ತಪ್ಪು ಅದನ್ನು ಮಾಡಬಾರ್ದು ಅಂತ ಹೇಳ್ತಾ ಇರ್ತೀವಿ. ಏನಕ್ಕೆ ಅಂದರೆ ಇದಕ್ಕೇನೆ. ಈಗ ಯೋಚನೆ ಮಾಡಿ, ಎಲ್ಲವೂ ಬ್ರಹ್ಮಾಂಡವು ಎಲ್ಲವೂ ಭಗವಂತನಿದೆ. ಇಡೀ ಬ್ರಹ್ಮಾಂಡದಲ್ಲಿ ಏನೇನಿದೆ ಎಲ್ಲವೂ ಭಗವಂತನಿದೆ. ಆ ಭಗವಂತನಿಗೆ ನಾವೇನು ಕೊಡೋಕ್ಕೆ ಸಾಧ್ಯ? ನಾವೇನು ಕೊಡೋಕ್ಕೆ ಸಾಧ್ಯ? ನಾವೇನು ಕೊಟ್ರೇನೋ ಬಿಟ್ರೇನೋ ದೇವರು ದೇವರಾಗೇ ಇರ್ತಾನೆ. ದೇವರು ಏನೂ ಬಯಸೋದಿಲ್ಲ, ದೇವರಿಗೆ ಏನೂ ಕೊರತೆ ಇಲ್ಲ, ಎಲ್ಲದರಿಂದ ಮುಕ್ತವಾಗಿದೆ ಆ ಒಂದು ಶಕ್ತಿ. ಹಾಗಾದರೆ ನಾವು ಯಾಕೆ ಒಳ್ಳೆಯದನ್ನು ಮಾಡಬೇಕು, ಯಾಕೆ ದಾನ ಮಾಡಬೇಕು ಅಂತಂದರೆ ನಮ್ಮ ಒಳ್ಳೆಯದಕ್ಕೋಸ್ಕರ ದೇವರು ನಮಗೆ ಒಳ್ಳೆಯದು ಕೆಟ್ಟದ್ದು ಎರಡು ದಾರಿಯನ್ನು ಇಟ್ಟಿದ್ದಾನೆ. ಅದರಲ್ಲಿ ಯಾವ ದಾರಿಯಲ್ಲಿ ಹೋಗಬೇಕು ಅನ್ನೋದು ನಮಗೆ ಬಿಟ್ಟಿದ್ದು. ಹಾಗಾಗಿ ದೇವ್ರಿಗೆ ನಾವು ಏನು ಕೊಡೋಕ್ಕಾಗೋದಿಲ್ಲ, ಆದರೆ ದೇವರು ಮೆಚ್ಚುವ ರೀತಿಯಲ್ಲಿ ನಾವು ಬದುಕ್ಬೋದು. ದೇವರು ನಮ್ಮನ್ನು ಯಾವಾಗ ಮೆಚ್ಕೊತಾನೆ ಅಂತಂದರೆ, ನೋಡಿ, ಈ ಸೃಷ್ಟಿಯಲ್ಲಿ ಎಲ್ಲಾದರೂ ದೇವರಲ್ಲಿ ಭೇದ ಇದೆಯಾ? ನಾವು ಭೇದವನ್ನು ಕಾಣ್ತಾ ಇದ್ದೀವ? ದೇವರು ಎಲ್ರಿಗೂ ಅದೇ ಒಂದು ಗಾಳಿಯನ್ನು ಕೊಡ್ತಾ ಇದ್ದಾನೆ, ಅದೇ ಮಳೆ, ಅದೇ ನೀರು, ಅದೇ ಭೂಮಿ, ಪ್ರತಿಯೊಬ್ಬರಿಗೂ, ಎಲ್ಲ ಜೀವಿಗಳಿಗೂ, ಎಲ್ಲ ಮಾನವರಿಗೂ ಅಲ್ವಾ? ಇಲ್ಲಿ ಯಾವುದೇ ರೀತಿಯಾದ ಭೇದ ಭಾವ ಇಲ್ಲ. ಹಾಗೆ ನಮ್ಮಲ್ಲಿ ಕೂಡ ಇವನು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಂತ ಹೇಳಿ ನಾವು ಭೇದಗಳನ್ನು ಸೃಷ್ಟಿ ಮಾಡ್ಕೋಬಾರ್ದು. ಈ ಭೇದ ಏನು ಮಾಡುತ್ತೆ ಅಂದರೆ ದ್ವೇಷವನ್ನು ಸೃಷ್ಟಿ ಮಾಡುತ್ತೆ. ಹಾಗಾಗಿನೇ ಫಸ್ಟ್ ಇದನ್ನು ದೂರ ಇಟ್ಟಿರಬೇಕು. ಆ ದೇವರಿಗೆ ಇಲ್ಲಿದ್ದು ಭೇದ ನಮಗೆ ಕೇಳಿ. ಮತ್ತು ಯಾರು ಹಸಿದಿರ್ತಾರಲ್ವ ಅವರಿಗೆ ಊಟ ಕೊಡಬೇಕು, ಬಡವರಿಗೆ ಸಹಾಯ ಮಾಡಬೇಕು, ಮತ್ತು ಯಾವಾಗಲೂ ಸತ್ಯವನ್ನು ಮಾತಾಡಬೇಕು. ಕಷ್ಟ ಆದರೂ ಪರವಾಗಿಲ್ಲ, ಧರ್ಮದ ಒಂದು ಹಾದಿಯಲ್ಲಿ ನಡಿಬೇಕು. ಧರ್ಮದ ಹಾದಿಯಲ್ಲಿ ನಡೆಯೋದು ಅಂತಂದರೆ ದೇವರನ್ನು ಧ್ಯಾನ ಮಾಡಬೇಕು, ದೇವರನ್ನು ಅರಿಬೇಕು, ದೇವರ ಧ್ಯಾನ ಮಾಡಬೇಕು, ಪುಣ್ಯ ಕರ್ಮಗಳನ್ನು ಮಾಡಬೇಕು. ಎಷ್ಟೇ ಕಷ್ಟ ಆದ್ರೂ ಕೂಡ ನ್ಯಾಯದಿಂದ ಸಂಪಾದನೆ ಮಾಡಬೇಕು, ಧರ್ಮದ ದಾರಿಯಲ್ಲಿ ಜೀವನವನ್ನು ನಡೆಸಬೇಕು. ಯಾಕೆ ಹಲವಾರು ಜನ ದೇವರಿಗೆ ಅದು ಕೊಡೋಕೆ ಇದು ಕೊಡೋಕೆ ಹೋಗ್ತಾರೆ ಅಂತಂದರೆ, ನೋಡಿ, ಏನಾದ್ರು ಒಂದು ಭೌತಿಕವಾದ ವಸ್ತುವನ್ನು ಕೊಡ್ತೀರಿ ಅಂತಂದರೆ ಅದು ತುಂಬ ಸುಲಭ. ಆದರೆ ತನ್ನನ್ನೇ ಪೂರ್ತಿಯಾಗಿ ದೇವರಿಗೆ ಒಪ್ಪಿಸಿ, ದೇವರಿಗೆ ಶರಣಾಗಿ, ತನ್ನಲ್ಲಿರುವ ಅಹಂಕಾರವನ್ನು ಕಳೆದು, ಎಲ್ಲ ಭೇದಗಳನ್ನು ಬಿಟ್ಟು ಶುದ್ಧ ಹೃದಯದಿಂದ ದೇವರನ್ನು ಧ್ಯಾನ ಮಾಡೋದಿದೆಯಲ್ವ, ನಮ್ಮ ವ್ಯಕ್ತಿತ್ವವನ್ನು ಬದಲಾವಣೆ ಮಾಡ್ಕೊಳ್ಳೋದಿದೆಯಲ್ವ, ಇದು ತುಂಬಾ ಕಷ್ಟ. ಹಾಗಾಗಿನೇ ಇವತ್ತು ಭಕ್ತಿ ದೇವರು ಅಂತಂದರೆ ಬರೀ ಹೊರಗಿನ ಸಂಪ್ರದಾಯಗಳಲ್ಲಿ ಮಾಡ್ತಾ ಇದ್ದಾರೆ ಅಷ್ಟೇ. ಬಟ್ ಅವನು ಆಂತರಿಕವಾಗಿ ಮನುಷ್ಯ ಅದನ್ನು ತೊಗೊತಾ ಇಲ್ಲ. ಯಾಕಂದರೆ ಇದು ಸ್ವಲ್ಪ ಕಷ್ಟದ ವಿಷಯ. ಅಹಂ, ನಾನು ಅನ್ನೋದೇನಿದೆಯಲ್ವಾ, ಇದನ್ನು ಕಳ್ಕೊಳ್ಳೋದೇನೋ ಸಾಮಾನ್ಯ ಅಲ್ಲ. ವ್ಯಕ್ತಿಗೆ ಗೊತ್ತಾಗಬೇಕು, ಅಯ್ಯೋ ನಾನು ಏನೂ ಅಲ್ಲ, ಈ ಸೃಷ್ಟಿಯಲ್ಲಿ ಏನೆಲ್ಲ ಜೀವಿಗಳಿದ್ದಾವಲ್ವ ಆ ಜೀವಿಗಳಲ್ಲಿ ನಾನೂ ಒಬ್ಬ.
ಎಲ್ಲರಿಗಿನ್ನ ದೊಡ್ಡೋನು ಭಗವಂತ ಅನ್ನೋದು ವ್ಯಕ್ತಿಗೆ ಗೊತ್ತಾಗಬೇಕು. ಎಲ್ಲವೂ ನನ್ನದೇನಿಲ್ಲ, ಎಲ್ಲವೂ ಭಗವಂತನದೇ ಅಂತ ಹೇಳಿ ಭಗವಂತನಿಗೆ ಅರ್ಪಿಸಬೇಕು ವ್ಯಕ್ತಿ. ಈ ರೀತಿಯಲ್ಲಿ ಭಗವಂತನನ್ನು ಅರಿತಾಗ ವ್ಯಕ್ತಿಗೆ ಅಹಂಕಾರ ಕಡಿಮೆ ಆಗುತ್ತೆ, ಇಲ್ಲಾಂದರೆ ಕಡಿಮೆ ಆಗೋದಿಲ್ಲ. ಅದಕ್ಕೆ ನೋಡಿ, ನಾನು ಎಷ್ಟೋ ಜನರನ್ನು ನೋಡ್ತಾ ಇರ್ತೀನಿ, ಈ ಭಕ್ತಿ ದೇವರು ಅಂತಂದರೆ 4 ಗೋಡೆ ಮಧ್ಯೆ ಇಟ್ಟಿರ್ತಾರೆ ಅಷ್ಟೇ. ಅವರು ಅದರಿಂದ ಹೊರಗಡೆ ಬಂದರು ಅಂತಂದರೆ ಮತ್ತು ಅದೇ ರೀತಿಯಲ್ಲಿ ಮಾತಾಡ್ತಾರೆ, ಬೈತಾರೆ, ಅನ್ಯಾಯವಾಗಿ ಇದು ಸಂಪಾದನೆ ಮಾಡ್ತಾರೆ. ನಾನು ಎಷ್ಟೋ ಸರಿ ಯೋಚನೆ ಮಾಡ್ತಿರ್ತೀನಿ, ಅವರ ಒಂದು ವೇಷಭೂಷಣ ನೋಡಿದರೆ ವ್ಯಕ್ತಿ ಎಷ್ಟು ಧಾರ್ಮಿಕವಾಗಿ ಕಾಣ್ತಾ ಇದ್ದಾರೆ, ಆದರೆ ಅಂಥ ಗುಣಗಳು ಆ ವ್ಯಕ್ತಿಯಲ್ಲೇ ಕಾಣ್ತಾ ಇಲ್ಲಲ್ಲ ಅಂತ ಹೇಳಿ. ಆವಾಗ ನನಗೆ ಗೊತ್ತಾಯಿತು, ಇವರು ಬರೀ ಸಾಂಪ್ರದಾಯಿಕವಾಗಿ ಮಾಡ್ತಾ ಇದ್ದಾರೆ ಅಷ್ಟೇ, ತಮ್ಮ ಒಳಗಡೆ ತಾವು ಇವರು ಇಳಿದಿಲ್ಲ. ಫಸ್ಟು ದೇವ್ರ ಬಗ್ಗೆ ತಿಳ್ಕೋಬೇಕು. ಆಗಿದ್ದಾಗ ಮಾತ್ರ ನಮಗೆ ನಾವು ಯಾವ ರೀತಿ ಆಚರಣೆಗಳನ್ನು ಮಾಡಬೇಕು, ನಾವು ಯಾವುದನ್ನು ಕೊಡಬೇಕು, ಯಾವುದನ್ನು ಕೊಡಬಾರ್ದು ಅನ್ನೋದು ನಮಗೆ ಗೊತ್ತಾಗುತ್ತೆ. ಹಾಗಾಗಿನೇ ಸ್ನೇಹಿತರೆ, ಈ ದೇವರು ಭಕ್ತಿ ಅನ್ನೋ ಒಂದು ವಿಷಯದಲ್ಲಿ ಬರೀ ಭಾವನೆಗಳನ್ನು ನಾವು ಇಟ್ಕೋಬಾರ್ದು, ಇವುಗಳಲ್ಲಿ ಜ್ಞಾನ ಕೂಡ ಇರಬೇಕು, ಜ್ಞಾನ ಇರಬೇಕು.